ಚಿಂಚೋಳಿ ಪಟ್ಟಣದ ಹೊರವಲಯದ ಪೊಲಕಪಳ್ಳಿಯ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇನೆಯ ಮುಖಂಡರ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಚಿಂಚೋಳಿಯ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಮಾತನಾಡಿ, ಕಲಬುರಗಿ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಪಂಚಾಯತ್ ಇಲಾಖೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ರಾಜೀನಾಮೆ ನೀಡುವಂತೆ ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಇದನ್ನ ನಾವು ಖಂಡಿಸುತ್ತೇವೆ. ಏಕೆಂದರೆ ಸಚಿನ್ ಪಾಂಚಾಳ ಅವರ ಸಾವಿನ ವಿಷಯಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಸಚಿನ್ ಪಾಂಚಾಳ ಅವರು ಬರೆದ ಡೆತ್ ನೋಟ್ನಲ್ಲಿ ಎಲ್ಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇಲ್ಲ. ಆದರೂ ಕೂಡ ಅವರಿಗೆ ರಾಜೀನಾಮೆ ನೀಡಿ. ಇದೆಲ್ಲ ನೋಡಿದರೆ ದಲಿತ ಸಮಾಜದ ಮಿನಿಸ್ಟರ್ ಆಗಿರುವುದು ಬಿಜೆಪಿ ನಾಯಕರಿಗೆ ಹಾಗೂ ಆರ್ಎಸ್ಎಸ್ ಅವರಿಗೆ ಹೊಟ್ಟೆ ಕಿಚ್ಚು ಆಗುತ್ತಿದ್ದು, ಅದರಿಂದ ದಲಿತ ಸಮಾಜದ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರನ್ನ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಕೂಡಲೇ ಬಿಜೆಪಿ ನಾಯಕರು ಇದೇ ವರ್ತನೆ ಮುಂದುವರೆಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಜೆಪಿಯ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಹಾಗೂ ರಾಸ್ತಾರೋಕೋ ಚಳವಳಿ ಮಾಡಲಾಗುವುದೆಂದು ಎಚ್ಚರಿಸಿದರು. ಸನ್ಮಾನ್ಯ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮತ್ತು ಐಟಿ ಹಾಗೂ ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ನಾಯಕರು ಪ್ರಿಯಾಂಕಾ ಖರ್ಗೆ ಸಾಹೇಬರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಲಬುರಗಿಯಲ್ಲಿರ್ತಕ್ಕಂಥ ಅವರ ಮನೆ ಮೇಲೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಬಿಜೆಪಿಗೆ ನಾಯಕರ ನಡೆಯನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಈಗಾಗಲೇ ಸಾಹೇಬರನ್ನ ಸೈದ್ಧಾಂತಿಕವಾಗಿ ಎದುರಿಸಲಾಗಲಾರದೆ ಈ ರೀತಿಯಾದಂಥ ಏನು ಬಿಜೆಪಿಯ ನಡೆಯನ್ನು ನಾವು ಕಾಣ್ತಾ ಇದ್ದೀವಿ. ಏನು ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿನ್ ಪಾಂಚಾಳ ಹಾಗೂ ಪ್ರಿಯಾಂಕರ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಸಚಿನ್ ಪಾಂಚಾಳ ಬರೆದಿರ್ತಕ್ಕಂಥ ಡೆತ್ ನೋಟಲ್ಲಿ ಎಲ್ಲಿಯೂ ಕೂಡ ಪ್ರಿಯಾಂಕರ್ಗೆ ಸಾಹೇಬರ ಹೆಸರು ಇಲ್ಲ. ಅದೇ ರೀತಿ ಏನು ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ನ್ಯಾಯ ಸಿಗಬೇಕು ಎಂಬಕ್ಕಂಥ ಕಾರಣಕ್ಕಾಗಿ ಅನ್ಯಾಯ ಆಗಿದ್ದೇ ಆದರೆ ನ್ಯಾಯ ಸಿಗಬೇಕು ಎಂಬಕ್ಕಂಥ ಕಾರಣಕ್ಕಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಸ್ವತಂತ್ರ ತನಿಖೆಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು CM ಸಾಹೇಬರಿಗೆ ಹಾಗೂ ಗೃಹ ಮಂತ್ರಿಗಳಾಗಿರ್ತಕ್ಕಂಥ G. ಪರಮೇಶ್ವರ್ ಸಾಹೇಬರಿಗೆ ಪತ್ರವನ್ನು ಬರೆದಿದ್ದಾರೆ. ಅದು CID ತನಿಖೆ ಹಂತದಲ್ಲಿ ಕೂಡ ಈಗ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಕೂಡ ಬಿಜೆಪಿಯವರು ತರಾತುರಿಯಲ್ಲಿ ಏನು CID ತನಿಖೆ ನಡೀತಾ ಇದ್ರೂ ಕೂಡ ತರಾತುರಿಯಲ್ಲಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ಒಂದು ಸತ್ತ ಮನೆಯಿಂದ ರಾಜಕೀಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಿಜೆಪಿಗರಿಗೆ ನಾಚಿಕೆ ಬರ್ತಕ್ಕಂಥ ವಿಷಯ. ಇವತ್ತ ರಾಜ್ಯದಲ್ಲಿ ಎಲ್ಲೆಡೆ ಅಭಿವೃದ್ಧಿಯ ಹೆಸರನ್ನು ತೆಗೆದುಕೊಂಡಾಗ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಹೆಸರು ಮೊದಲಿಗರು ಎಂಬಕ್ಕಂಥದ್ದು. ಹಾಗಾಗಿ ಅವರ ನಡೆಯನ್ನು ಅರಿತುಕೊಳ್ಳಕ್ಕಾಗ್ತಾ ಇಲ್ಲ ಬಿಜೆಪಿಯವರಿಗೆ. ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿರ್ತಕ್ಕಂಥ ಎಲ್ಲ ಮಹಾಪುರುಷರ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವಣ್ಣ ಇನ್ನಿತರ ಎಲ್ಲ ಮಹಾಪುರುಷರ ಸಿದ್ಧಾಂತವನ್ನು ಆದರ್ಶವನ್ನು ಮೈಗೂಡಿಸ್ಕೊಂಡು ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರವನ್ನು ಗೌರವಪೂರ್ವಕವಾಗಿ ಯಾವುದೇ ಪಕ್ಷಪಾತವಿಲ್ಲದೆ, ಜಾತಿ ಭೇದವಿಲ್ಲದೆ, ಭ್ರಷ್ಟಾಚಾರವಿಲ್ಲದೆ, ಯಾವುದೇ ಸ್ವಾರ್ಥ ಇಲ್ಲದೆ ರಾಜ್ಯದಲ್ಲಿ ಒಂದು ಉತ್ತಮ ಆಡಳಿತವನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ಅವ್ರಿಗೆ ಯಾರಿಗೂ ಕೂಡ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತು ಈ ಒಂದು ರಾಜ್ಯದಲ್ಲಿ
ಪ್ರಿಯಾಂಕ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದಲ್ಲಿದ್ದಾಗ ಹಲವಾರು ಬಿಜೆಪಿಗೆ ಹಗರಣಗಳನ್ನು ಹೊರಗೆ ತಂದಿದ್ದಾರೆ. ಅದು PSI ಹಗರಣ ಆಗಿರ್ಬೋದು, KKRDP ಹಗರಣ ಆಗಿರ್ಬೋದು, ಕೋವಿಡ್ ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಇಂಥ ಅನೇಕ ಬಿಜೆಪಿ ಹಗರಣಗಳನ್ನು ಹೊರಗೆ ತಂದಿದ್ದಾರೆ. ಹಾಗಾಗಿ ಅವರಿಗೆ ಬಿಜೆಪಿಗರು ಸದ್ಯದ ಸ್ಥಿತಿಯಲ್ಲಿ ಭಯಭೀತಿಯಲ್ಲಿದ್ದಾರೆ. ಇವತ್ತು ಕಾಯ್ದೆ ಮಾಡುವುದಾಗಲಿ, ಏನು ಅವರು ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರಿ ಇದ್ದಾಗ ಐರಾವತ್ ಯೋಜನೆಯಲ್ಲಿ ಉದ್ಯೋಗವನ್ನು ನೀಡುವುದಾಗಲಿ, ಪ್ರಬುದ್ಧ ಯೋಜನೆ ತರುವುದಾಗಲಿ, ಇಂಥ ಅನೇಕ ಯೋಜನೆಗಳು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನು ರಾಜ್ಯದ ಜನತೆ ಗಮನಿಸಿದಾರ. ಇವತ್ತು ನೀವೆಷ್ಟೇ ಸುಳ್ಳು ಅಪಪ್ರಚಾರ ಮಾಡಿದ್ರು ಕೂಡ ಅದಕ್ಕೆ ಜನತೆ ಉತ್ತರಿಸ್ತದ ಎಂಬಕ್ಕಂಥ ಮಾತನ್ನ ಪತ್ರಿಕಾ ಮೂಲಕ ಹೇಳಕ್ಕೆ ಇಚ್ಛಿಸ್ತೀನಿ. ಅದೇ ರೀತಿ ಈ ಪ್ರವೃತ್ತಿ ಮುಂದುವರಿಸಿದ್ದೇ ಆದಲ್ಲಿ ಬಿಜೆಪಿಯವರು ಈ ಪ್ರವೃತ್ತಿ ಮುಂದುವರಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಶಾಸಕರ ಮನೆ ಮುಂದೆ ಮತ್ತು ರೋಡಿಗಳದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಮತ್ತು ದಲಿತ ಸಂಘಟನೆ ಎಲ್ಲರೂ ಕೂಡ ಬೀದಿಗಳದು ಹೋರಾಟ ಮಾಡ್ತಾ ಅವರಿಗೆ ಎಚ್ಚರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ ಎಂಬಕ್ಕಂಥದ್ದನ್ನು ಪತ್ರಿಕೆಯ ಹೇಳಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾಕೆ ಅವ್ರಿಗೆ ಇಷ್ಟೆಲ್ಲ ಏನು ಈ ರೀತಿಯಾದಂಥ ಹೋರಾಟಗಳನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಸಂವಿಧಾನಬದ್ಧವಾಗಿ ಸಮಾನತೆ ಪರ ಉಳ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ಇವತ್ತು ಅವರು RSS ಮತ್ತು ಮನುಸ್ಮೃತಿ ತತ್ವದ ವಿರುದ್ಧ ಮತ್ತು ಮನುವಾದಿ ಬಿಜೆಪಿಗರ ವಿರುದ್ಧ ಏನು ನೇರವಾಗಿ ಮಾತನಾಡ್ತಕ್ಕಂಥ ನಾಯಕರು. ಪತ್ರಿಕಾಗೋಷ್ಠಿಯಲ್ಲಿ ಕಾಶಿನಾಥ್ ಶಿಂದೆ, ಗೋಪಾಲ್ ರಾಂಪುರೆ, ಪಂಡ್ರಿನಾಥ್ ಲೊಡ್ಡನೂರ್, ಓಮನ್ ರಾವ್ ಕೊರ್ವಿ, ಜಗದೇವ್ ಗೌತಮ್, ರಾಜಶೇಖರ್ ಹೊಸ್ಮನಿ, ರಾಜ್ಕುಮಾರ್ ಕೊಳ್ಳೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾಗರಾಜ್ ಪಾಟೀಲ್, C9 ಕನ್ನಡ, ಚಿಂಚೋಳಿ.